ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ಹಿಂದಿನ ವ್ಲಾಗಲ್ಲಿ ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿ. ನಮ್ಮನೆ ಹಬ್ಬ ಹೇಗಾಯಿತು ಅಂತ ಹೇಳಿ ನೋಡ್ಕೊಬನ್ನಿ. ಹಬ್ಬ ಅಂತ ಅಂದರೆ ಎಲ್ಲರೂ ಸೇರಿ ಹಬ್ಬದ ಅಡುಗೆ ಮಾಡೋದೇ ಖುಷಿ ಅಲ್ಲ. ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಹಾಗೆ ನಮ್ಮ ಅಕ್ಕ ಎಲ್ಲರೂ ಸೇರಿ ಹಬ್ಬದ ಅಡುಗೆ ತಯಾರಿ ಮಾಡ್ತಾಯಿದ್ರು. ಮನೆಯಲ್ಲಿ ಈ ಸಲ ಹಬ್ಬದ ಅಡುಗೆ ಒಬ್ಬಟ್ಟು, ಚಿತ್ರಾನ್ನ, ಪಲ್ಯ ಹಾಗೆ ಕೋಸಂಬರಿ, ಇದ್ರ ಜೊತೆ ಅನ್ನ ಸಾಂಬಾರಿತ್ತು. ಊಟ ಮುಗಿಸಿದ್ಮೇಲೆ ಹಾಗೆ ನಾನು ಸ್ವಲ್ಪ ಹೊತ್ತು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾನು ಮತ್ತು ವಿವಿ. ಸೊ ವಿವಿ ಇಲ್ಲಿ ಅವಳ ಕೈಲಿ ಲ್ಯಾಪ್ಟಾಪ್ ಕೊಟ್ಟಿದ್ರು, ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಿ. ಅವಳಿಗಂತೂ ಫುಲ್ ಖುಷಿ ಲ್ಯಾಪ್ಟಾಪ್ ನೋಡಿಬಿಟ್ಟು. ಜಸ್ಟ್ ಹಾಗೆ ಅಂದರೆ ಅವಳಿಗೆ ಕರೆಕ್ಟಾಗಿ ಗೊತ್ತು ಏನು ಟಚ್ ಮಾಡಬೇಕು, ಅಂದರೆ ಕೀಬೋರ್ಡ್ ಎಲ್ಲ ಟಚ್ ಮಾಡಬೇಕಂತ ಏನು ಗೊತ್ತಾಗ್ತಾ ಇರಲಿಲ್ಲ. ಜಸ್ಟ್ ಹಾಗೆ ಇದು ಮಾಡ್ತಾಯಿದ್ಲು. ಏನಾದರೂ ಮುಟ್ಟಿದ್ರೆ ಏನೋ ಆಗುತ್ತಲ್ಲ ಸ್ಕ್ರೀನಲ್ಲಿ ಅಂತ ನೋಡ್ತಾ ಇದ್ಲು. ಮಧ್ಯಾಹ್ನ 3 ಗಂಟೆ ಹಂಗೆ ನಾವು ಕೂಡ ಎಲ್ಲರೂ ರೆಡಿ ಆಗಿಬಿಟ್ಟು ಫೋಟೋಸ್ ಹಾಗೆ ವೀಡಿಯೋಸ್ ತೊಗೋತಾ ಇದ್ವಿ. ಸೊ ನಾನು ಇವತ್ತು ಇಲ್ಲಿ ಹುಟ್ಟಿರೋವಂಥ ಸೀರೆ ನನ್ನ ಕಸಿನ್ ಕೊಟ್ಟಿದ್ರು. ಅವ್ರ ಮನೆಗೆ ಹೋದಾಗ ನನ್ನ ಸೀರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸ್ಯಾರಿ ಬ್ಲೌಸ್ ನನಗಿನ್ನೂ ಹೊಲ್ಸೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೆ ನಾನು ನನ್ನ ಹತ್ರ ಇದ್ದಿದ್ದು ಸಿಲ್ವರ್ ಕಲರ್ ಬ್ಲೌಸ್ಗೆ ಈ ಸ್ಯಾರಿ ಹಾಕಿದ್ದೆ. ಈ ಸಲ ನಮ್ಮ ಅಕ್ಕ ಇಬ್ಬರು ಮಕ್ಕಳಿಗೂ ಸೇಮ್ ಡ್ರೆಸ್ ಹಾಕಬೇಕು ಅಂತ ಹೇಳಿ ಸ್ಟಿಚ್ ಮಾಡಿರೋ ಡ್ರೆಸ್ಸು. ಇಶುಗೆ ಲಾಸ್ಟ್ ಇಯರ್ ಹಬ್ಬಕ್ಕೇ ಸ್ಟಿಚ್ ಮಾಡಿದ್ಲು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿನಲ್ಲಿ ಅವಳು ಇದೇ ಬಟ್ಟೆ ಹಾಕ್ಕೊಂಡಿದ್ಲು. ಸೇಮ್ ಮೆಟೀರಿಯಲ್ ಇನ್ನೂ ಮಿಕ್ಕಿತ್ತು. ಅದಕ್ಕೆ ಈ ಸಲ ಈ ಪಾಪಗೂ ಚಿಕ್ಕ ಪಾಪಗೂ ಹೊಲಿಯೋಣ ಅಂತ ಹೇಳಿ ಈ ಡ್ರೆಸ್ ಸ್ಟಿಚ್ ಮಾಡಿದ್ಲು. ಎರಡೂ ಮಕ್ಕಳು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆ ನಾನು ನನ್ನ ಅಕ್ಕಂದಿರೆಲ್ಲ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ. ಈ ಪಿಕ್ಚರಲ್ಲಿ ನೋಡ್ತಾ ಇರೋರು ನಮ್ಮ ಅಜ್ಜಿ. ಸೊ ನಮ್ಮ ಅಜ್ಜಿನ ನಾವು ಅವ್ವ ಅಂತ ಕರಿತೀವಿ. ಇವರು ನಮ್ಮ ಅಪ್ಪ ನಮ್ಮ ನನ್ನನ್ನು ಸ್ವಲ್ಪ ನಮ್ಮ ಅಜ್ಜಿ ಥರನೇ ಅಂತ ಹೇಳ್ತಾರೆ. ನಾನು ಆ ಥರ ಕಾಣಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ರೆಡಿ ಆಗಿದ್ವಿ. ನಮ್ಮ ದೊಡ್ಡಮ್ಮನ ಮನೆಗೆ ಕುಂಕುಮ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಬಂದಿರೋದು ನಮ್ಮ ಅಪ್ಪಂದು 2ನೇ ಅಣ್ಣನ ಮನೆಗೆ, ಅಂದರೆ ನಮ್ಮ ದೊಡ್ಡಪ್ಪ ಮನೆಗೆ. ಹೋಗಿದ ತಕ್ಷಣ ನಮ್ಮ ದೊಡ್ಡಮ್ಮ ಕಾಫಿ ಮಾಡಿಕೊಟ್ರು. ಸೊ ಕಾಫಿ ಕುಡಿದ್ವಿ. ಹಾಗೆ ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಲಕ್ಷ್ಮಿ ಕೂರಿಸಿದ್ರು. ಇದು ನಮ್ಮ ದೊಡ್ಡಮ್ಮ ಮನೆ ಲಕ್ಷ್ಮಿ. ಸೊ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ಕೊಡೋದಕ್ಕೆ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈವ್ನಿಂಗ್ ಹಂಗೆ ನಮ್ಮ ಮನೆಗೂ ಕೂಡ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅರಿಶಿನ ಕುಂಕುಮ ತೊಗೊಳೋದಕ್ಕೆ. ನನ್ನ ದೊಡ್ಡಮ್ಮಂದಿರು, ನನ್ನ ಕಜಿನ್ಸು ಎಲ್ಲರೂ, ಹಾಗೆ ಸ್ವಲ್ಪ ಜನ ನಮ್ಮೂರಲ್ಲಿ ನಮ್ಮಮ್ಮ ಕರೆದಿದ್ರು, ಅವರು ಕೂಡ ಎಲ್ಲರೂ ಬಂದಿದ್ದರು.
ದೊಡ್ಡಮ್ಮಂದಿರು, ನಮ್ಮ ಆಂಟಿ ಹಾಗೆ ನನ್ನ ಕಸಿನ್ಸ್ ಎಲ್ಲರೂ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ. ಸೊ ಹಬ್ಬ ಅಂತ ಅಂದಮೇಲೆ ಎಲ್ಲರೂ ಸೇರ್ತೀವಿ. ಎಲ್ಲರೂ ಸೇರಿದ್ಮೇಲೆ ಮಾತಾಡೋದಕ್ಕೂ ಕೂರೋದು ಮ್ಯಾಂಡೇಟ್ರಿ ಥಿಂಗ್ ಅಲ್ವಾ. ಈವ್ನಿಂಗ್ ಹಂಗೆ ನಮ್ಮ ಬಾವ ಅವ್ರ ಅಮ್ಮನೂ ಕೂಡ ಬಂದರು. ಸೊ ಬಂದಿದ್ದ ತಕ್ಷಣ ಅವ್ರ ಮೊಮ್ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ನಮ್ಮ ಮನೆಯಲ್ಲಿ ಎವ್ರಿ ಫ್ರೈಡೇ JCBಗೆ ಪೂಜೆ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಇಡೀ ವಾರ JCB ಫುಲ್ ಕೆಲಸ ಮಾಡಿರುತ್ತೆ. ಸೊ ಅದಕ್ಕೂ ಒಂದಿನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ. ಸೊ ಅದಕ್ಕೆ ಅಂತ ಹೇಳಿ ಎವ್ರಿ ಫ್ರೈಡೇಸು ನಾವು ಪೂಜೆ ಮಾಡ್ತೀವಿ. ಈವ್ನಿಂಗ್ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ. ಸೊ ಇಲ್ಲಿ ನಮ್ಮ ಅಭಿಯಣ್ಣ ಅಂದರೆ JCB ಆಪ್ರೇಟರ್ ಅಭಿಯಣ್ಣ ಎಲ್ಲ ಹೂವೆಲ್ಲ ಮುಡಿಸ್ಕೊಂಡು JCBಗೆ ಅಲಂಕಾರ ಮಾಡಿಕೊಂಡು ಹೇಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಸೊ JCB ಪೂಜೆಗೆ ಅಂತ ಹೇಳಿ ನಮ್ಮಪ್ಪ ಇಲ್ಲಿ ಕಾಯಿ ಸುಲಿತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕಾಯಿ ಸುಲಿಯೋದು ಇದೇ ರೀತಿ. ನಮ್ಮಪ್ಪನೇ ಎವ್ರಿ ಡೇ ಕಾಯಿ ಸುಲ್ಕೊಡೋದು ಅಡುಗೆಗೆಲ್ಲ. ನೋಡಿ ನಮ್ಮ ಇಶ್ಯೂನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಹಾಕ್ಕೊಂಡಿರೋ ಡ್ರೆಸ್ನ ಬಿಚ್ಚಿಬಿಟ್ಟು ಅವಳಿಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದು ಹಾಕ್ಕೊಂಡಿದ್ದಾಳೆ. ಅಷ್ಟು ಬೇಗ ಹೋಗಿ ಚೇಂಜ್ ಮಾಡಿದ್ದಾಳೆ. ಏನು ಸ್ವಲ್ಪ ಹೊತ್ತು 1 ಅವರ್ ಹಾಕ್ಕೊಂಡ್ರೆ ಹೆಚ್ಚು ಅವಳು ಆ ಥರ ಬಟ್ಟೆಗಳನ್ನ. ಆಮೇಲೆ ಅವ್ಳಿಗೆ ಯಾವ್ದು ಕಂಫರ್ಟೋ ಅದೇ ಬಟ್ಟೆ ಹಾಕ್ಕೋಬೇಕು. ಮತ್ತು ಇಲ್ಲಿ ಹೂವೆಲ್ಲ ಇಟ್ಕೊಬರೋದಕ್ಕೆ ಅವ್ರ ಅಮ್ಮ ಹೇಳಿದ್ರೆ ಅವಳಿಗೆ ಕೋಪ, ಯಾರು ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಆದರೂ ಫೋರ್ಸ್ ಮಾಡಿದ್ದಕ್ಕೆ ಬಂದಿದ್ದಾಳೆ ಇಲ್ಲಿ ಈ ಥರ ಹೂವು ಹಣ್ಣು ಎಲ್ಲ ಇಟ್ಕೊಂಡು ಪೂಜೆಗೆ. ಸೊ ಹಾಗೆ ನಾವು ಪೂಜೆ ಮಾಡ್ತಾ ಇರುವಾಗ ನಮ್ಮ ದೊಡ್ಡಪ್ಪ ಊರೊಳಗಡೆ ಹೋಗಿದ್ರು, ಬರ್ತಾಯಿದ್ರು. ಅವರೂ ಕೂಡ ಕ್ಯಾಪ್ಚರ್ ಮಾಡಿದೆ. ಅವ್ರು ಬೇಡ ಅಂತಿದ್ರು, ಆದರೂ ಬಿಟ್ಟಿಲ್ಲ, ಫೋರ್ಸಾಗಿ ಕ್ಯಾಪ್ಚರ್ ಮಾಡಿದೆ. ಬೆಳಗ್ಗೆನೇ ಲಕ್ಷ್ಮೀ ಪೂಜೆ ಮಾಡಿರ್ತೀವಿ, ಬಟ್ ಈವ್ನಿಂಗ್ ಹಂಗೆ ಒಂದು ಸಲ ಆರತಿ ಮಾಡಬೇಕಲ್ಲ. ಸೊ ಇಲ್ಲಿ ನಮ್ಮ ಅಕ್ಕ ಆರತಿ ಮಾಡ್ತಾ ಇದ್ದಾಳೆ ಲಕ್ಷ್ಮಿಗೆ. ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.